ಹಾಯ್ ಹಲೋ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೆಯಿಂದ ಇಲ್ಲಿಗೆ ಬಂದು ರೀಚ್ ಆದ್ವಿ. ಬಿಕಾಸ್ ನಾವು ಮೂರು ಹಬ್ಬಕ್ಕೆ ಹೋಗ್ತಾಯಿದ್ವಿ, ಕಲ್ಕೆರೆ ಊರ ಹಬ್ಬಕ್ಕೆ. ಸೊ ಇಲ್ಲಿ ಬಂದಿದ್ದ ತಕ್ಷಣ ನನ್ನ ತಂಗಿ ಪಿಜ್ಜಾ ಆರ್ಡ್ರ್ ಮಾಡಿದ್ಲು, ತಿನ್ಕೊಂಡು ಕೂತಿದ್ದೀವಿ. ಹಂಗೆ ಹರಟೆ ಹೊಡಿತಾ ಕೂತಿದ್ದೆ. ಇವತ್ತು ನೈಟ್ ಆಲ್ಟಾಗಿ ಬೆಳಗ್ಗೆ ಎದ್ದು ಹೋಗೋ ಥರ ಪ್ಲ್ಯಾನ್ ಇದೆ. ಹಬ್ಬನ ಮಾಡ್ತೀವಿ, ಎಂಜಾಯ್ ಮಾಡ್ತೀವಿ ಅಂತ ನೋಡಿ ಬನ್ನಿ. ಅಷ್ಟು ಬೇಗ ಈವ್ನಿಂಗೇ ಆಗೋಯ್ತು. ಸೊ ಕಾಫಿ ಕುಡ್ಕೊಂಡಂಗೆ ನನ್ನ ಮಗುಗೆ ಹಾಲು ಕೊಟ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹಾಯ್, ಇದು ಅರ್ಲಿ ಮಾರ್ನಿಂಗ್ 4 o'clock ಎದ್ದಿರೋದು. ಸೊ ವಿ ಆರ್ ಗೆಟಿಂಗ್ ರೆಡಿ ಟು ಗೋ ಟು ಮೈ ವಿಲೇಜ್. ವಿ ಸ್ಟಾರ್ಟೆಡ್ ಅವರ್ ಜರ್ನಿ. ಓಕೆ, ಹೈವೇಯಲ್ಲಿ ಹೋಗ್ತಾ ಇರೋದು. ಹಂಗೆ ಸುಮ್ಮನೆ ಒಂದು ವಿಡಿಯೋ ಕ್ಲಿಪ್ ಮಾಡಿದ್ದೀನಿ ಅಷ್ಟೇ. ನಮ್ಮ ಲಿಯೋಗೆ ಹಾಯ್ ಹೇಳೋ ಅಂದರೆ ಅವನಿಗೆ ಹಾಯ್ ಹೇಳೋ ಮೂಡಲ್ಲೇ ಇಲ್ಲ. ಅವನು ನಿದ್ದೆ ಮೂಡಲ್ಲಿದ್ದಾನೆ. ಅವನ ಮುಖ ನೋಡ್ಬೋದು. ನಾನು ಯಾವಾಗಲೂ ಅವನ್ನ ಕೆಣ್ಕೋದೇ ಕೆಲಸ. ಏನೋ ಇವನೇ ಸೀರಿಯಸ್ ಆಗಿ ಡ್ರೈವಿಂಗ್ ಮಾಡ್ಕೊಬರೋ ಥರ ರೋಡನ್ನ ನೋಡಿಕೊಂಡು ಕೂತಿದ್ದಾನೆ. ಹಾಗೆ ಲಾಂಗ್ ಡ್ರೈವ್ನ ಎಂಜಾಯ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ ನಾವು ಹೊರಟ್ವಿ. ಹಾಗೆ ಹೋಗ್ತಾ ಹೈವೇಸಲ್ಲಿ ಒಂದು ಬ್ರೇಕ್ ಕೊಡ್ತೀವಿ. ಬನ್ನಿ, ಹಳ್ಳಿ ಮನೆಗೆ ಬಂದ್ವಿ, ರೀಚ್ ಆದ್ವಿ. ಸೊ ಅವ್ವನ ರೇಗಿಸ್ತಾ ಇದ್ದೀನಿ. ಅಲ್ಲಿ ಕುಡಿತಿದ್ದಾನೆ. ಏನು ತಿಂತಿಲ್ಲ ಬೆಳಗ್ಗೆ. ಈಗ ಹಾಲು ಕೊಡಬಾರ್ದಿತ್ತು, ನಾವು ತಪ್ಪು ಮಾಡಿದ್ವಿ. ಅವ್ವ, ಶಾರದಕ್ಕ ಬನ್ನಿ. ಇಳಿರಿ ನೀವು. ಎಲ್ಲಿ ಶೂಸ್? ಇದು ಸ್ಲಿಪ್ಪರ. ಅಮ್ಮ ಏನು ಮಾಡ್ತಿದ್ಯಾ? ಅಜ್ಜಿ ಮೊಮ್ಮಗ ನೋಡಿ ಯಾವಾಗಲೂ ಬ್ಯುಸಿನೇ ಇರ್ತಾರೆ. ಅವನಿಗೆ ಅಜ್ಜಿ ಇಷ್ಟ, ಅಜ್ಜಿಗೆ ಅವನಂದ್ರೆ ಇಷ್ಟ. ತಿಂಡಿ ತಿನ್ನಕ್ಕಲ್ಲ ಅವನೀಗ. ಹಾಲು ಕೊಡ್ಬಾರ್ದೈತೆ ನಾವು. ಡೋರ್ ಕ್ಲೋಸ್ ಮಾಡು. ಹಾಂ, ಹಳ್ಳಿ ಮನೆ. ಚೆನ್ನಾಗಿದೆಯಾ ಲಿಯೋ? ಚೆನ್ನಾಗಿದೆಯಾ? ಸೂಪರ್ ಅಂತ ಹೇಳು. ಹಾಂ, ಸಾಕು ಚೆನ್ನಾಗೈತಪ್ಪ. ಚೆನ್ನಾಗಿದೆಯಮ್ಮ? ಚೆನ್ನಾಗೈತಾ? ಮೂರು ಮಂಜು ಬಂದು ಬೇರೆ ಏನೈತಮ್ಮ? A for B for C for ರಿಂಗ್ ಲೈಟು. ಸರ್ಕಲ್ಲ ಇರೋ.
ಸರಿ ಆಯ್ತು. ನೀನ್ ಮಾತ್ರ ಚೆನ್ನಾಗಿ ಬಂದಿದ್ಯಾ. ಹೋಗದಾ? ಎಸ್ ರೆಡಿ. ಅಮ್ಮ ಲವಂಗ ಬೇಕಾ? ಅವ ನಂಗೆ ಕೊಡವ. ಬಾಯ್ ಬಾಯ್ ಹಳ್ಳಿ ಮನೆ. ಲವಂಗದ ಅಂಗಡಿನ ಯಾರಕ್ ಬೇಕು? ಓಪನ್ ಮಾಡ್ಕೊಡಮ್ಮ. ಒಂದದು ಇದೈತಲ್ಲ ಮೇಲ್ಗಡೆ, ಅದು ಇದು ತಿನ್ಬಾರ್ದು. ನೋಡಿ ನಮ್ಮ ಅಜ್ಜಿ ಊರಿಗೆ ಬಂದ್ವಿ. ಇಲ್ಲಿಂದ ನೆಕ್ಸ್ಟ್ ಹೋಗೋದು ಕಲ್ಕೆರೆಗೆ. ಕಲ್ಕೆರೆಯಲ್ಲಿ ಊರ ಹಬ್ಬ ಇದೆ ಇವತ್ತು ನಮ್ಮ ಊರಲ್ಲಿ. ನಾಳೆ ನಾಡಿದ್ದು 3 days ಫುಲ್ ಹಬ್ಬನೇ ಎಂಜಾಯ್ ಮಾಡೋದು. ಬನ್ನಿ ನಿಮ್ಗೂ ತೋರಿಸ್ತೀವಿ ಊರ ಹಬ್ಬ. ಇಲ್ಲಿ ನೋಡಿ ನೀರು ಖಾಲಿ ಆಗಿದೆ. ನೀರು ಬಿಟ್ಟಾಗ ಎಷ್ಟು ದೊಡ್ಡ ಚಾನಲ್ ಗೊತ್ತಾ ಇದು. ದೊಡ್ಡ ಚಾನಲ್ ಆಳವಾಗಿರುತ್ತೆ. ತುಂಬಾ ಫೋರ್ಸ್ ಆಗಿ ಹೋಗುತ್ತೆ ನೀರು ಇದರಲ್ಲಿ. ತುಂಬಾ ಓ ಕೆರೆ ಕಾಣಿಸ್ತಿದೆ ನೋಡ್ರಿ. ನಮ್ಮ ಅಜ್ಜಿ ಊರಿನ ದಿನಗೂರ್ ಕೆರೆ ಅಂತ ಹೇಳ್ತಾರೆ ಇದನ್ನ. ಸೂಪರ್ ಆಗಿರುತ್ತೆ. ಅಜ್ಜಿ ಊರು. ಕೋಕನ್ನು ಹುಡುಕ್ತು. ಎಲ್ಲಿದೆ ಕೋಕ? ನೋಡೋಣ ಬಾ. ಕೊಬ್ಬರಿ, ಹುಲ್ಲು, ಕೋಳಿ, ಮೇಕೆ ನೋಡಿ. ಮೇಕೆಗಳು ಅಪ್ಪ ಯಾರು ಅಂತ ನೋಡ್ತಿದ್ದಾರೆ. ಹ್ಞೂ ಸರಿ. ಮೇಕೆಸ್ ಲಿಯೋ. ಇದು ಕೊಟ್ಟಿಗೆ. ಇಲ್ಲ ಹಸು ಕಟ್ಟಾಕ್ತಾರೆ ನೈಟ್ ಹೊತ್ತು. ಹಸುಗಳೆಲ್ಲ ಆಚೆ ಇದೆ, ತೋಟಕ್ಕೆ ಹೋಗಿದ್ದಾವೆ ನೀರು ಕುಡ್ಸೋಕ್ಕೆ. ಸೊ ದಿಸ್ ಇಸ್ ಪ್ಯೂರ್ ವಿಲೇಜ್ ವೈಬ್ಸ್. ಫೀಲಿಂಗ್ ಹ್ಯಾಪಿ ಆಫ್ಟರ್ ಮೆನಿ ಡೇಸ್. ಈ ಊರ ನೆಮ್ಮದಿ ಸರಿ ಸಾಟಿ ಯಾವುದೂ ಇಲ್ಲ. ಶ್ವೇತಾ ಏನ್ ಕಲೆಕ್ಟ್ ಮಾಡ್ತಿದೀಯಾ? ಎಳ್ಳಿಕಾಯಿ. ನೈಸ್ ಟು ನೋ. ಯಾರು ಹೆಲ್ಪ್ ಮಾಡ್ತಿರೋದು? ಅತ್ತೆನಾ? ಅಲ್ಲಿ ನೋಡ್ಕೊಂಡ್ ಕಾಲಿಕ್ಕು. ಗ್ರೀನ್ ಗ್ರೀನ್ ಹುಷಾರು. ನೋಡಿ ಫ್ರೆಶ್ ಆಗಿ ಕಲೆಕ್ಟ್ ಮಾಡ್ತಿದ್ದಾರೆ ಡೈರೆಕ್ಟ್ ಗಿಡದಿಂದನೇ. ಎಳ್ಳಿಕಾಯಿ. ಇವಾಗ ಎಳ್ಳಿಕಾಯಿಂದ ಜ್ಯೂಸ್ ಮಾಡ್ತೀವಿ ಫ್ರೆಶ್ ಆಗಿ. ಇವಾಗ ಡೈರೆಕ್ಟ್ ಆಗಿ ಗಿಡದಿಂದ ಕಿತ್ಕೊಂಡು ಇವಾಗ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ. ದಟ್ಸ್ ದ ಥಿಂಗ್ ರೈಟ್ ನೌ. ಎಸ್, ಶಿ ಇಸ್ ವೆರಿ ಹ್ಯಾಪಿ. ಇದು ಫೇವ್ರೆಟ್ ಜ್ಯೂಸ್ ಆಕ್ಚುಲಿ. ಲೆಮನ್ ಕಿನ್ನ ಟೇಸ್ಟಿ ಆಗಿರುತ್ತೆ ಇದು. ಎಸ್, ಥ್ಯಾಂಕ್ಸ್ ಅತ್ತೆ. ಥ್ಯಾಂಕ್ ಯು. ಮಾಡಿ ಕೊಡಿ. ಅಲ್ಲಿ ಅತ್ತೆ ಹಿಂಗ್ ಅಂದಿದ
ಇವ್ನು ನಡಿ, ಇವ್ನು ಬರೀ ಇರೋ ಬರೋದೆಲ್ಲ ಕೋಕುಂ ಕೊಡಿ ಅಂತಿದ್ದಾನೆ. Yes, this is juice. ಇದು ದಿಸ್ ಇಸ್ ಲಿಯೋಸ್ ಪಾರ್ಸಲ್ ಇಡ್ಲಿ. ಹಳ್ಳಿ ಮನೆಯಿಂದ ಪಾರ್ಸಲ್ ತಂದ್ವಿ. ಇವಾಗ ಇವನ್ಗೆ ತಿನ್ಸ್ಬೇಕು ಒಂದು ಇಡ್ಲಿ, ಅಲ್ಲಿಂದ ತಂದ್ವಿ. ಓಕೆ. ಅವನ ಹಸುವಾದ್ರೆ ಮಾತ್ರನೇ ತಿನ್ನೋದು. ಲಿಯೋ ಲಿಯೋ ನೋಡಿ, ಅವನಿಗೆ ಬಂದ ತಕ್ಷಣ ಅಲ್ಲಿಂದ ಇಲ್ಲಿಂದ ಅಲ್ಲಿ ಓಡಾಡ್ತಾನೆ ಇದ್ದಾನೆ. ಅವಾಗಿಂದ ಅವನ್ನ ಕೂರಿಸಿ ತಿನ್ಸೋಣ ಅಂತ ಟ್ರೈ ಮಾಡ್ತಿದ್ದೀನಿ. ಒಂದು ಜಾಗದಲ್ಲಿ ನಿಲ್ತಿಲ್ಲ, ಅವನು ಓಡೋಗ್ತಿದ್ದಾನೆ. ನನ್ನ ತಮ್ಮನ ಕಳಿಸ್ತಿದ್ದೀನಿ, ಅವನ ಕೈಯಲ್ಲೂ ಬಿಡಿಸ್ಕೊಂಡು ಓಡ್ತಿದ್ದಾನೆ. ನಮ್ಮ ಪಪ್ಪ ತೆಂಗಿನಕಾಯಿ ಸುಲಿತಾ ಇದ್ದಾರೆ. ಅಪ್ಪ ನೋಡಿ, ಈ ತರ ಊರಲ್ಲಿ ಬಂದ್ರೆ ಹಿಂಗೆ ತೆಂಗಿನಕಾಯಿ ಸುಲಿಯೋದು. ಸೊ ಈ ತರನೇ ಸುಲಿಯೋದು ನೋಡಿ. ಏನಪ್ಪಜ್ಜಿ ಅದು ಸುಲಿತಾ ಇದಿರಲ್ಲ, ಅದಕ್ಕೆ ಏನಂತೀರ? ತೆಂಗಿನಕಾಯಿ ಗೊತ್ತು, ಅದೇನಂತಾರ? ನೆಟ್ಟಿದಾರಲ್ಲ ಅದು ಏನು? ದಸಿ. ಸೊ ದಸಿಯಲ್ಲಿ ಈ ಥರ ಸುಲಿಯೋದು. ಸೊ ಆಲ್ರೆಡಿ ನೋಡಿ ಸುಲಿದಿದ್ದಾರೆ, ಕಂಪ್ಲೀಟ್ ಆಗಿದೆ. ಸೊ ಯಾ, ದಿಸ್ ಇಸ್ ಲಿಯೋ, ಯು ಕ್ಯಾನ್ ಸಿ ಹಿಮ್. ಚಟ್ನಿ, ಸಾಂಬಾರ್. ಕುತ್ಕೊಳ್ಳೋ ಒಂದು ಮಂಜು ಹಾಯ್ ಮಾಡು. ಕುತ್ಕೊಳ್ಳೋ ಲಿಯೋ. ಅವ ಹಾಯ್ ಮಾಡು. ನಮ್ಮವ್ವ ನೋಡಿ ಹಾಯ್ ಮಾಡು. ನಮ್ಮವ್ವ ಎಲ್ಲೆಲ್ಲಿದ್ರು ಚೆನ್ನಾಗೆ ಕಾಣಿಸ್ತಾರೆ. ಅಜ್ಜಿ ನೋಡಿ, ನಮ್ಮ ಅತ್ತೆ ನೋಡಿ, ಆಲ್ರೆಡಿ ಎಲ್ಲ ಪೂರ್ತಿ ಇದ್ ಮಾಡಿ ಜ್ಯೂಸ್ ಮಾಡಿ ಎಳ್ಳಿಕಾಯಿ ಕಿತ್ಕೊಂಡು ಮರದಿಂದ ಇವಾಗ ಜ್ಯೂಸ್ ಮಾಡಿ ಎಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದಾರೆ. ಮತ್ತೆ ಥ್ಯಾಂಕ್ ಯು ಸೋ ಮಚ್. ನೋಡಿ ನೋಡಿ, ದೊಡ್ಡ ಕ್ಯಾನ್ ತರ್ತವನ್ ಲಿಯೋ. ಪಾಪ ಲಿಯೋ, ನೀನು ತಂದಿಲ್ಲ ಅಂದ್ರೆ ಯಾರು ತರೋದು? ಎಷ್ಟು ಹೆಲ್ಪ್ ಮಾಡ್ತಾನಪ್ಪ ನನ್ನ ಮಗ, ಸೂಪರ್ ಮಗನೇ. ಚಿನ್ನಿ ಈ ಕಡೆ ತಿರುಗು, ಇಲ್ಲಿ ಅಮ್ಮನ ನೋಡು. ಏಯ್ ಈ ಕಡೆ ತಿರುಗು ಲಿಯೋ. ಇಲ್ಲಿ ಮುಗೀತು ನೈಟು. ನಾವು ಕಲ್ಕೆರೆಗೆ ಹೊರಟ್ವಿ. ನೋಡಿ ಸೀರಿಯಲ್ ಸೆಟ್ ಎಲ್ಲ ಹಾಕಿದ್ದಾರೆ. ನಮ್ಮೂರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಹಬ್ಬ ಬಂದರೆ ಊರು ನೋಡೋಕ್ಕೆ ಚೆಂದ, ಬಿಕಾಸ್ ಫುಲ್ ಲೈಟ್ಸಿಂದ ತುಂಬಿರುತ್ತೆ. ಆಮೇಲೆ ಹಾಡು ಹಾಕಿರ್ತಾರೆ ಊರ ಕಡೆ. ಹಬ್ಬ ಇದ್ದರೆ ಚೆನ್ನಾಗಿರುತ್ತೆ ಊರ ಕಡೆ. 3-4 ಡೇಸ್ ಫುಲ್ ಮಸ್ತ್ ಮಜಾ ಮಾಡ್ತೀವಿ. ನನಗಂತೂ ನನ್ನ ಚಿಕ್ಕ ವಯಸ್ಸಿಂದ ಈ ಹಬ್ಬ ಅಂದರೆ ಬ್ಯಾಂಗ್ಳೂರಲ್ಲಿ ನಾವು ಓದಿದ್ದೆಲ್ಲ. ಸೊ ವರ್ಷದಲ್ಲಿ 1-2 ಸಲ ನಾವು ಮಿಸ್ ಮಾಡದೆ ಬರ್ತಿದ್ವಿ. ನಮ್ಮ ಅಜ್ಜಿ ತಾತ ಇದ್ದರು ಅವಾಗ ಇಲ್ಲಿ. ಇವಾಗ ಇಬ್ಬರೂ ಇಲ್ಲ, ಸೊ ಮನೇಲಿ ಯಾರೂ ಇಲ್ಲ, ಹಂಗಾಗಿದೆ. ಬಟ್ ಅವ್ರು ಇರುವಾಗ ತುಂಬ ಚೆನ್ನಾಗಿರ್ತಿತ್ತು. ಬರೋದು 1 ವೀಕ್ ಇರ್ತಿದ್ವಿ, ಅವ್ರು ನೋಡಿಕೊಂಡು ಮಜಾ ಮಾಡಿಕೊಂಡು. ಚೈಲ್ಡ್ಹುಡ್ಡಿಂದನೂ ನಾವು ಸಮ್ಮರ್ ಹಾಲಿಡೇಸಲ್ಲೆಲ್ಲ ಬಂದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ನೋಡಿ ಇದು ನಮ್ಮ ಪುಟ್ಟ ಮನೆ, ಎಷ್ಟು ಕ್ಯೂಟಾಗಿದೆ. ಈ ಮನೆ ಅಂದರೆ ನಮಗೊಂದು ಲವ್. ಬಿಕಾಸ್ ನಮ್ಮದು ಅಂತ ಮನೆ ನೋಡಿದ್ದು ನಾವು ಹುಟ್ಟಿದ ಮೇಲೆ ಕಟ್ಸಿರೋ ಮನೆ ಇದು. ಸೊ ಅಂದರೆ ಇದು ಆಲ್ಮೋಸ್ಟ್ ನಾನು 9th ಸ್ಟ್ಯಾಂಡರ್ಡಲ್ಲಿರುವಾಗ ಈ ಮನೆ ಕಟ್ಸಿದ್ದು. ಇನ್ನೂ ಹೊಸದ ಥರನೇ ಫೀಲ್ ಆಗುತ್ತೆ ನನಗೆ. ಬ್ಯಾಕ್ಗ್ರೌಂಡ್ ನಾಯ್ಸ್ ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ. ನೈಟ್ ಆದರೆ ಹಳ್ಳಿಯಲ್ಲಿ ಈ ಥರ ಹಳ್ಳಿಯಲ್ಲಿ ಮಾತ್ರನೇ ಈ ಥರ ಸೌಂಡ್ ಕೇಳೋಕ್ಕಾಗುತ್ತೆ. ಹಳ್ಳಿಯಲ್ಲಿ ಮಾತ್ರನೇ ಈ ಥರ ಪೀಸ್ಫುಲ್ಲಾಗಿರೋಕ್ಕಾಗುತ್ತೆ. ನಿಜ. ಬ್ರೈಟ್ ಥರ ಮನೆ ನಮ್ಮ ಮನೆ ಇದು. ಹಾಯ್ ಪೂ, ವೆಲ್ಕಮ್ ಟು ಹೋಮ್. ಕೌಚ್ ಸ್ಮೆಲ್. ಯಾಕೆ ಟಯರ್ಡ್ ಆಗಿದೆಯಾ? ವೈ ವಾಟ್ ಹ್ಯಾಪೆಂಡ್? ದಿಸ್ ಈಸ್ ಅವರ್ ಊರು, ನಮ್ಮ ಮನೆ. ಇಲ್ಲಿ ಯಾರೂ ಇರಲ್ಲ, ಸೊ ಏನೂ ಐಟಮ್ಸ್ ಜಾಸ್ತಿ ಹಾಕಿಲ್ಲ. ಸ್ವಲ್ಪ ಚೇರ್ಸು ನಾವು ಬಂದಾಗ ಕುತ್ಕೊಂಡು ಚಿಲ್ ಮಾಡೋದಕ್ಕೆ. ಆಮೇಲೆ ಹಾಸಿಗೆಗಳಿದ್ದಾವೆ, ಬೆಡ್ಸ್ ಇದೆ ಅಷ್ಟೇ, ಏನು ಜಾಸ್ತಿ ಇಲ್ಲಿ ಇಟ್ಟಿಲ್ಲ.
ಸೊ ನಾವಿರೋದೆಲ್ಲ ಬ್ಯಾಂಗ್ಳೂರಲ್ಲಿ ಆಗಿರೋದ್ರಿಂದ ಇಲ್ಲೊಂದು ಸ್ಮಾಲ್ ಸೆಟಪ್ ಥರ ಫಾರ್ಮ್ ಹೌಸ್ ಥರ ಒಂದು ಸ್ವಲ್ಪ ಐಟಮ್ಸ್ ಇಟ್ಟಿದ್ದೀವಿ ಅಷ್ಟೇ ರೆಸ್ಟ್ ಮಾಡೋಕ್ಕೆ ಬಂದಾಗ. ಸೊ ಆ್ಯಕ್ಚುಲಿ ನಾವು ಸೋಮನಹಳ್ಳಿಯಲ್ಲೇ ಇದ್ವಿ ಇಷ್ಟೊತ್ತು. ಇವರೆಲ್ಲ ಬಂದು ಕ್ಲೀನ್ ಮಾಡಿ ಮನೆ ಸೆಟಪ್ ಮಾಡಿಕೊಂಡು ಕಿಚನಲ್ಲಿ ಸ್ವಲ್ಪ ನಾವು ಧೂಳಿರುತ್ತಲ್ವ ಮಗುಗೆ ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ನಾವು ಸ್ವಲ್ಪ ಲೇಟಾಗಿ ಬಂದಿದ್ದೀವಿ. ಆದರೂ ನಮ್ಮ ತಾತ ಅಜ್ಜಿನ ತುಂಬ ಮಿಸ್ ಮಾಡ್ಕೊತೀನಿ. ಈ ಮನೆಗೆ ಬಂದಾಗೆಲ್ಲ ನನಗೆ ಅವ್ರ ನೆನಪೇ ಕಾಡುತ್ತೆ. ಬಿಕಾಸ್ ನಾನು ವರ್ಷದಲ್ಲಿ ಆಲ್ಮೋಸ್ಟ್ ಸಮ್ಮರ್ ಹಾಲಿಡೇಸ್ 1 ಮಂತು ನಮ್ಮ ಅಜ್ಜಿ ತಾತ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ನಮ್ಮ ಅಜ್ಜಿ ನಾವು ಬಂದಿದ ತಕ್ಷಣ ಎಷ್ಟು ಅವ್ರು ಖುಷಿ ಪಡೋರಂದರೆ ಅರ್ಲಿ ಮಾರ್ನಿಂಗ್ ಆಯಿತು ನೋಡಿ. ಗುಡ್ ಮಾರ್ನಿಂಗ್ ಮಾರ್ನಿಂಗ್ ಸೀನ್ರಿ ನೋಡಿ, ಹಳ್ಳಿಯಲ್ಲಿ ವ್ಯೂ ನೋಡಿ. ನಮ್ಮ ಮನೆ ಕಿಟಕಿ ತೆಗೆದ್ರೆ ಸಾಕು ಈ ಥರ ಪಕ್ಕದಲ್ಲೇ ತೆಂಗಿನ ಮರಗಳು, ಅದ್ರ ಮಧ್ಯ ಸನ್ರೈಸ್ ಆಗ್ತಿರೋದು ನೋಡೋಕೆ ಎಷ್ಟು ಚೆಂದ ಅಲ್ಲ. ಆ ಚಿಲಿಪಿಲಿ ಸದ್ದು ಮತ್ತು ಸನ್ರೈಸ್, ಈ ವ್ಯೂ ಜೊತೆಗೆ ಒಂದು ಕಪ್ ಆಫ್ ಕಾಫಿ ಇದ್ದರೆ ಆಹಾ ಖುಷಿನೇ ಬೇರೆ. ವೆಜ್ ಪಲಾವ್ ಮಾಡೋದಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ವಿ ನೋಡಿ. ನನ್ನ ಮಗನಿಗೆ ಕಡಲೆಪುರಿ ಚೋಚೋ ಇದ್ಬಿಟ್ರೆ ಸಾಕು, ತುಂಬ ಇಷ್ಟ ಅದು. ಬಟ್ ನಾವು ಜಾಸ್ತಿ ಕೊಡಲ್ಲ, ಅದಕ್ಕೆ ಕೊಟ್ಟಾಗ ಸರಿಗೆ ಬಾರಿಸ್ತಾನೆ. ಅವ್ನು ತುಂಬ ಇಷ್ಟ. ಹೀಗೆ ವೆಜ್ ಪಲಾವ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಬನ್ನಿ ಪಟ್ ಅಂತ ಮಾಡೋಣ. ನೋಡಿ ಇಲ್ಲಿ ದೇವ್ರಿಗೆ ತಳಿಗೆ ಕೊಡಬೇಕು ಅಂದರೆ ದೇವ್ರಿಗೆ ನೈವೇದ್ಯ ಥರ ಕೊಡ್ತಾರೆ. ಆದರೆ ದೇವ್ರನ್ನ ಒಂದು ಮನೇಲಿ ಕೂರಿಸಿರ್ತಾರೆ, ಊರ ಜನ ಎಲ್ಲ ಆ ಮನೆಗೇ ತಗೊಂಡೋಗಿ ಕೊಡ್ತಾರೆ. ನಾವು ಮೊಸರನ್ನ ಕೊಡ್ತೀವಿ ಇವತ್ತು. ಸೊ ರೆಡಿ ಆಯಿತು, ಹಬ್ಬ ಸ್ಟಾರ್ಟ್ ಆಗಿದೆ. ನಾವಿಲ್ಲಿ ಮನೆಯಲ್ಲಿ ಪೂಜೆ ಮಾಡಿ ಇಲ್ಲಿಂದ ತೊಗೊಂಡೋಗ್ಬೇಕು ಮನೆಗೆಲ್ಲ ಒಳ್ಳೇದು ಮಾಡಿ ಅಂತ ದೇವ್ರಿಗೆ. ಸೊ ಹೋಗ್ತಾಯಿದ್ದೀವಿ ನಾವು. ಯಾರ ಮೇಲೆ ಕೂರಿಸಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸೊ ಅಮ್ಮನ ಕೇಳ್ಬಿಟ್ಟು ನನ್ನ ತಂಗಿ ನಾನಿಬ್ಬರು ಹೋಗ್ತಾಯಿದ್ದೀವಿ. ಬನ್ನಿ. ಬಾ ಲೆಟ್ಸ್ ಗೋ. ಓಕೆ, ಟೈಮ್ ಆಗಿಬಿಟ್ಟಿತ್ತು, ಬೇಗ ಓಡ್ತಿದ್ದೀವಿ. ನಮ್ಮ ಮಾಮನ ಮಗನ ಕೊಟ್ಟಿದ್ದೆ ವಿಡಿಯೋ ಮಾಡು ಅಂತ ಹೇಳಿ. ಸೊ ಅವನೇ ಮಾಡ್ತಿದ್ದಾನೆ ನೋಡಿ. ಲೈಟಿಂಗ್ಸ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಊರ ಹಬ್ಬದಲ್ಲಿ. ಏನಪ್ಪ ಅಂದರೆ ಹಾಡು ಹಾಕ್ತಾರೆ ಮತ್ತು ಲೈಟ್ಸ್ ಹಾಕ್ಸ್ತಾರೆ. ಸೊ ಫುಲ್ ಚೆನ್ನಾಗಿರುತ್ತೆ ಹಬ್ಬದ ವೈಬ್ಸು. ನಾನು ಚಿಕ್ಕವಳಿರುವಾಗ ಎಲ್ಲರೂ ನನ್ನ ಬಂದರೆ ಊರಿಗೆ ನಾಗಣ್ಣನ ಮಗಳು ಬಂದರು ನೋಡು, ನಮ್ಮ ಅಪ್ಪನ ಹೆಸರು ನಾಗರಾಜ್ ಅಂತ. ಸೊ ನಾಗಣ್ಣನ ಮಗಳು ಬಂದ್ಲು ನೋಡು ಅಂತ ಅನ್ನೋರು ಇವಾಗಲೂ ನೋಡಿ ಮಾತಾಡಿಸ್ತಾರೆ, ಖುಷಿ ಆಗುತ್ತೆ. ನಾನು ಮಾತಾಡಿಸ್ತೀನಿ, ನನಗೂ ಇಷ್ಟ. ನಮ್ಮೂರು ಜನ ಎಲ್ಲರೂ ಇಷ್ಟ ಆಗ್ತಾರೆ ನನಗೆ. ನನ್ನ ತಂಗಿ ಮಾತಾಡು ಅಂತ ಹೇಳಿದ್ಲು. ನನಗೆ 10 ಜನ ಇರೋದ್ರಿಂದ ಒಂಥರ ಶೈ ಆಗ್ತಾಯಿತ್ತು. ಸೊ ಹಂಗೆ ವಿಡಿಯೋ ಮಾಡಿಕೊಂಡೆ. ಇಲ್ಲಿ ನೋಡಿ ಈ ಥರ ಇಟ್ಟು ದೇವ್ರಿಗೆ ಎಲ್ಲರೂ ತೊಗೊಬಂದು ಊಟನ ಮನೆಯಿಂದ ಮಾಡ್ಕೊಂಬಂದು ನೈವೇದ್ಯ ಕೊಡ್ತಾರೆ ದೇವ್ರಿಗೆ. ಇಲ್ಲಿ ಪೂಜೆ ಮಾಡ್ತಾರೆ.
ಏನಕ್ಕೆ ಸತ್ಯ ಏನು ವೆದರಪ್ಪ, ಫುಲ್ ಮಿಸ್ಟ್, ಕಾಣಿಸ್ತಾನೆ ಇಲ್ಲ, ಏನು ಕಾಣಿಸ್ತಿಲ್ಲ.
ಕೊಡಿಸ್ತೀನಿ. ಇದೇ ಮಾತು. ಏನು ಬೇಕು? ಯಾವ್ದು ಬೇಕು ನಿಮಗೆ? ಬಾ 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 ನೋಡೋಣ. ಯಾವ್ದು ಬೇಕು? ಏನು ಬೇಕು ಹೇಳು? ಇದು ಆಲ್ರೆಡಿ ಇದೆ ನಿನ್ನ ಹತ್ರ. JCB ಇಲ್ಲ, JCB ಬೇಡ. JCB JCB ಯಾರದು? JCB ಎಷ್ಟವು? JCB ಎಷ್ಟು? ನಾನೆಲ್ಲ ಸೇರಿಸ 1 ಲಕ್ಷ ಅದು ಹೇಳಿ. JCB ಇಲ್ಲಿ ಹಿಡ್ಕೊ. ಸರ್ ಇದು ಕೊಟ್ಬಿಡಿ. ಅದು ಎಣ್ಣೆ ಮಡಿಕಡಿ. ಜೀಪ್ ತಗೋ. ಇದು ಇಲ್ಲ. ಎಲ್ಲ ನೋಡ್ಕೊಂಬ ಒಂದು ಪಾಪು ಪಾಪುಗೆ ಬಿಡಿ ಬಿಡಿ ಬಿಡಿ. ಇನ್ನೇನಾಗ ಮಾಡ್ತಿದ್ಯಾ? ಅವನೇ ಕೊಡ್ತಾನೆ ಬೈ. ನಿಮ್ಮ ಊರು ಜಾತ್ರೆ ಫೋಟೋನ ಹೆಂಗ್ ಬರ್ತಾವ ನೋಡಿಯಪ್ಪ. ನಾವು ನೋಡ್ಬೇಕು. ಅದೇ ಎಕ್ಸ್ಪೀರಿಯನ್ಸ್. ಹೊಟ್ಟೆ ಸ್ಟೈಲ್ ಕಾರೊಳಗಡೆ ಹೊಟ್ಟೆ ಆಗಿದೆ. ಕಾರೊಳಗಡೆ ಹಾಂ ಹೋದ ಇಲ್ಲ ಕಾರ್ ತಗೊಂಡ್ಬರ್ತಾನೆ. ಸೆಂಟ್ರಲ್ಲಿ ಎಲ್ಲಿ ನಿಲ್ಲಿಸಿಲ್ಲ ಯಾರು. ಹಿಂಗೆ ಇದೆಯಾ ರೂಟು? ಲಿಯೋ ಆಟ ಸಾಮಾನುಗಳು ನೋಡಿ. ಇನ್ನೊಂದಲ್ಲಿ ಸೊ ಎಲ್ಲ ಜಾತ್ರೆ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟ್ವಿ. ಇವತ್ತು ನೈಟ್ ಆರ್ಕೆಸ್ಟ್ರಾ ಇದೆ, ಅದು ವಿಡಿಯೋ ಮಾಡ್ತೀನಿ. ಎಷ್ಟು ಜನ, ತುಂಬ ರಶ್ ಇತ್ತಪ್ಪ, ತುಂಬ ಶೆಕೆ ಆಗ್ತಿತ್ತು. ಗುಡ್ ಮಾರ್ನಿಂಗ್. ಎಲ್ಲರೂ ಹಬ್ಬ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಕಡೆಗೆ ರಿಟರ್ನ್ ಹೊರಟ್ವಿ. ಸೊ ವಿ ಆರ್ ಲಿವಿಂಗ್ ಹಾಸನ್. ಚನ್ನರಾಯಪಟ್ಟಣಕ್ಕೆ ಬಂದಿದ್ದೀವಿ. ಜಾಸ್ತಿ ಬರ್ತದೆ ಈಗ ಬೇಡ. ಟಿ ಬರ್ತಿದ್ವಿ
ರೀಚ್ ಆದ್ವಿ ಬ್ಯಾಂಗ್ಳೂರ್ಗೆ. ಸೊ ಹಸ್ವಾಗ್ಬಿಟ್ಟಿತ್ತು ಫುಲ್ ನಮಗೆ. ಇಲ್ಲಿ ಇಂಪೀರಿಯೋ ಹೋಟೆಲ್ಗೆ ಕರ್ಕೊಂಡ್ಬಂದಿದ್ರು, ಚೆನ್ನಾಗಿರುತ್ತೆ ಟೇಸ್ಟು. ಸೊ ವಿ ಕೇಮ್ ಹಿಯರ್. बिरयानी राइस अनलिमिटेड है। क्या क्या है? चिकन सीख, मटन सीख। मसाला सूप है अपना तो सूप नहीं है फिश ನನಗೇನು ಬೇಡ. ಬಿರಿಯಾನಿ ರೈಸ್ ಆ್ಯಂಡ್ ಕಬಾಬ್. तंदूरी ಟೇಸ್ಟ್ ಮಾಡು ಮತ್ತೆ. ಕಿತ್ತು ಚಿಕನ್ ಸೂಪರ್. ಹೆಂಗಿದೆ? ಇಲ್ಲಿ ಊಟ ಮುಗಿಸಿ ನಾವು ಮನೆ ಕಡೆ ಹೊರಟ್ವಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್. ಓಕೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.